ಎಲ್ಲಿಗೆ ಹೋಗಿದ್ರಿ ಅಣ್ಣ? ಆನಂದ್ ಹೇಳಿದ್ದ ಅಲ್ವಾ ಟೆನ್ಷನ್ ಮಾಡ್ಕೋಬೇಡಿ ಅಂತ. ಇದೆಲ್ಲ ಹೀಗೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿತ್ತಲ್ವಾ? ಆದ್ರೂ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಇದು ಸಾಲದು ಅಂತ ಈ ವಿಷಯನ ತಗೊಂಡೋಗಿ ಗೌತಮನ್ ಕಿವಿಗೆ ಹಾಕಿದ್ದೀರಾ. ಇದರಿಂದ ಅವನಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಅನ್ನೋ ಅಂದಾಜಿದೆಯಾ ಅಣ್ಣ ನಿಮಗೆ? ಯಾಕಣ್ಣ ಹೀಗೆ ಮಾಡಿದ್ರಿ? ಭಾಗ್ಯಕ್ಕ, ನೀವು ಹೇಳ್ತಿರೋದು ಸರಿ. ನನಗೆ ಈಗ ಅನಿಸ್ತಾ ಇದೆ ನಾನು ಸುಮ್ಮನೆ ಇರಬೇಕಾಗಿತ್ತು ಅಂತ. ಅವಳ ಕರ್ಮ ಅವಳು ಅನುಭವಿಸ್ತಿದ್ಲು. ಆದರೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಭಾಗ್ಯಕ್ಕ. ಕರಡ ಸಂಬಂಧ ಅಲ್ವಾ, ಬಿಟ್ಕೊಡಕ್ಕಾಗಲ್ಲ ಅಷ್ಟು ಸುಲಭ. ಭಾಗ್ಯಕ್ಕ, ಈಗ ಅವಳಿಗೆ ಊಟಕ್ಕೆ ಗತಿ ಇದೆಯೇ ಇಲ್ಲೋ, ಮಲಗಕ್ಕೆ ಜಾಗ ಇದೆಯೇ ಇಲ್ಲೋ, ಒಂಟಿ ಹೆಂಗಸು ಏನು ಒದ್ದಾಡ್ತಿದ್ದಾಳೋ. ಅಲ್ಲ, ಅವಳು ನಂತರ ಬದಲಾಗಬೇಕು ಅಂತ ಬಯಸಿದ್ದೆ ಭಾಗ್ಯಕ್ಕ. ಆದರೆ ಈ ಥರ ಕಷ್ಟದಲ್ಲಿ ಒದ್ದಾಡಬೇಕು ಅಂತ ಬಯಸಿರಲಿಲ್ಲ. ಅವಳಿಗೋಸ್ಕರ ನನ್ನ ಮನಸ್ಸು ಮಿಡಿಯುತ್ತೆ ಭಾಗ್ಯಕ್ಕ, ಮಿಡಿಯುತ್ತೆ. ಅವಳು ಕ್ಲಬ್ಬಲ್ಲಿ ಸಿಕ್ಕಾಪಟ್ಟೆ ಸಾಲ ಮಾಡಿದ್ಲಂತೆ. ಅದಕ್ಕೋಸ್ಕರ ಮನೇಲಿ ದಿನ ಜಗಳ ಆಗಿ ಮನೆಯಿಂದ ಕತ್ತಿಡ್ದು ಆ ಕಡೆ ತಳ್ಳಿದ್ದಾರೆ. ನನಗೆ ಹೆದರಿಕೆ ಏನಂದರೆ ಅದಕ್ಕೋಸ್ಕರ ಅವಳಿಗೆ ಏನಾದರೂ ಮಾಡಿರ್ಬೋದೇನೋ ಅಂತ. ಅವಳನ್ನು ಯಾರೋ ಕರ್ಕೊಂಡು ಹೋದ್ರು ಅಂತ ಬೇರೆ ಹೇಳ್ತಿದ್ದಾರೆ. ಯಾರಂತ ಗೊತ್ತಾಗ್ತಿಲ್ಲ ಭಾಗ್ಯಕ್ಕ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲಿ ಅಂತ ಹೇಳೋದು ಸುಲಭ. ಆದರೆ ತನ್ನವರೇ ಕಷ್ಟಪಡ್ತಿದ್ದಾಗ ಸುಮ್ಮನಿರೋಕ್ಕಾಗತ್ತಾ ಭಾಗ್ಯಕ್ಕೆ? ಹೇಳಿ, ಸುಮ್ಮನಿರೋಕ್ಕಾಗತ್ತಾ? ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಭಾಗ್ಯಕ್ಕ. ಮನಸ್ಸು ಒಂಥರ ಒದ್ದಾಡ್ತಾ ಇದೆ. ಅಂಕಲ್, ಹಣ 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 ಅಂತ ಹಣದಿಂದ ಓಡ್ತಾ ಇದ್ರಲ್ಲ, ಆ ಹಣ ಇವತ್ತು ಈ ಥರ ಆಟ ಆಡಿಸ್ತಾ ಇದೆ. ಇವ್ರಿಗಷ್ಟೇ ಅಲ್ಲ, ಹಣದ ಹಿಂದೆ ಯಾರೇ ಹೋದರೂ ಅಷ್ಟೇ ಇಂಥ ಪರಿಸ್ಥಿತಿನೇ ಬರೋದು. ಈ ಹಣ ಇದೆಯಲ್ಲ, ಹೆಣ ಆಗಿಸ್ಬಿಡುತ್ತೆ. ಆನಂದ್, ಅವ್ರು ಈಗಲೇ ಬೇಜಾರಲ್ಲಿದ್ದಾರೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಂಕಲ್ ಹೋಗಿ, ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಆಗಲಿ. ಕರೆ ಏನಿದು? ಇದಕ್ಕಿದ್ದಂಗೆ ಹೊರಗೆ ಹೋಗ್ಬಿಟ್ರಿ? ಎಲ್ಲಿಗೆ ಹೋಗಿದ್ರಿ? ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಪೊಲೀಸ್ ಸ್ಟೇಷನ್ನಾ? ಯಾಕೆ, ಏನಾಯಿತು? ಅದು ಜಯದೇವ್ ಅವರು ಶಾಕುಂತಲಾ ಅತ್ತೆನ ಮನೆಯಿಂದ ಆಚೆ ಹಾಕಿದಾರಂತೆ. ಶಾಕುಂತಲಾ ಅತ್ತೆ ಕಾಣ್ತಿಲ್ಲ, ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ವಿ. ಯಾವಾಗಲೂ ಆಗಬೇಕಾಗಿತ್ತು, ಆದರೆ ಇವತ್ತಾಯಿತು. ಒಳ್ಳೆಯದೇ ಆಯಿತು. ಕರ್ಮ ಅಂತಾರಲ್ಲ, ಮಾಡಿದುಣ್ಣು ಮಾರಾಯ. ವಾಪಸ್ ಬರಲೇಬೇಕಲ್ಲ. ಅವರಿಗೆ ಅವ್ರ ಮುದ್ದಿನ ಮಗನ ಕೈಯಿಂದನೇ ವಾಪಸ್ ಬಂದಿದೆ. ಒಳ್ಳೆಯದೇ ಆಯಿತು ಬಿಡಿ. ಮಲ್ಲಿ, ಮತ್ತಿನ್ನೇನಕ್ಕರೆ, ಅವ್ರು ನಿಮ್ಮಿಬ್ಬರನ್ನ ದೂರ ಮಾಡಿದವರು, ಇಷ್ಟು ವರ್ಷ ನಿಮಗೆ ವನವಾಸ ಅನ್ಮಿಸೋ ಥರ ಮಾಡಿದವರು. ಅವರಿಗೆ ಇಂಥ ಟೈಮಲ್ಲಿ ನೀವಿಬ್ಬರು ನೆನಪಾಗಿರ್ತೀರ. ಆದರೆ ಅವ್ರು ಹಾಮಲ್ವಾ, ಅದಕ್ಕೆ ನಿಮ್ಮ ಹತ್ರ ಬಂದಿರಲ್ಲ. ಅಲ್ಲ ಅಕ್ಕರೆ, ಅವರಿಗೆ ಇಲ್ಲದೆ ಇರೋದು ನಿಮಗೆ ಯಾಕೆ ಅಂತ ಅಂತೀನಿ. ಒಳ್ಳೆಯವರಾಗಿರಬೇಕು, ಆದರೆ ಇಷ್ಟನ್ನೆಲ್ಲ ಒಳ್ಳೆಯವರಾಗಿರಬಾರ್ದು. ವಿಷದ ಹಾವನ್ನ ಕಾಪಾಡೋದಕ್ಕೆ ಹೋದರೆ ಫಸ್ಟ್ ಕಚ್ಚೋದೇ ಕಾಪಾಡ್ದವ್ರನ್ನ. ಅದು ಗೊತ್ತಾ ನಿಮಗೆ? ಮಲ್ಲಿ ಅಕ್ಕರೆ, ಅವ್ರಿಗೆ ಅದೇ ಹಠ, ಅದೇ ದ್ವೇಷ. ಅವರಂತೂ ಬದಲಾಗಲ್ಲ. ನೋಡ್ಬಲ್ಲಿ, ನಾವು ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತೀವಿ, ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಏನು ಅಂತ ಹೇಳುತ್ತೆ. ಯಾರು ಏನೇ ಮಾಡಿದ್ರು, ಅವ್ರು ಹೇಗೆ ನಡ್ಕೊಂಡ್ರು, ನಾವಾಗಿರಬೇಕು. ನಮ್ಮ ಎದುರುಗಡೆ ಇರೋರು ಅವ್ರೇನೋ ಬೇರೆ ಥರ ಆಡ್ತಾರೆ ಅಂತ ನಾವು ಅವ್ರ ಥರ ಆಡೋಕ್ಕಾಗುತ್ತಾ? ನಮ್ಮ ತನ ಅನ್ನೋದು ಎಲ್ಲಿರುತ್ತೆ ಹೇಳು? ನಮ್ಮ ತನಕ್ಕೆ ಬೆಲೆನೇ ಇರೋದಿಲ್ಲ. ನಾವು ಯಾವಾಗಲೂ ನಮ್ಮ ತನನ ಉಳಿಸ್ಕೋಬೇಕು. ನೋಡು, ನಮ್ಮ ಒಳ್ಳೆತನದಿಂದ ನಾಳೆ ಅವ್ರು ಬದಲಾಗ್ಬೋದು. ಈ ಸಿಟ್ಟು, ಕೋಪ ಇದೆಲ್ಲ ಮನಸ್ಸಿಗೆ ಯಾವಾಗಲೂ ಭಾರ ಅಂತ ಅನ್ನಿಸ್ತಾ ಇರುತ್ತೆ, ಒಳಗಡೆನೆ ಕುದೀತಾ ಇರುತ್ತೆ. ಅದರಿಂದ ನಮ್ಮ ಪರ್ಸ್ನಲ್ ಲೈಫು ಹಾಳಾಗೋಗುತ್ತೆ. ಇನ್ಯಾರಿನ ಮೇಲಿನ ದ್ವೇಷಕ್ಕೋ ನಮ್ಮ ಪರ್ಸ್ನಲ್ ಲೈಫ್ನ, ಪೀಸ್ ಆಫ್ ಮೈಂಡ್ನ ಯಾಕೆ ಹಾಳು ಮಾಡ್ಕೋಬೇಕು ಹೇಳು? ಭಾವನವ್ರೆ, ಅವ್ರು ನಿಮಗೆ ಎಷ್ಟೊಂದೆಲ್ಲ ಮೋಸ ಮಾಡಿದ್ದಾರೆ.
ಮೋಸ ಮಾಡಿದವ್ರ ಬಗ್ಗೆ ಯಾಕೆ ಇಷ್ಟು ಕಾಳಜಿ ಅಂತ ಕೇಳ್ತೀನಿ. ಮಲ್ಲಿ ಏ ಪಪ್ಪ ಅದಕ್ಕೆ ಮೋಸ ಗೀಸ ಅಂತ ಹೇಳ್ತಾ ಇತ್ತು. ನೆನ್ನೆ ಟಿವಿಲೂ ಅಷ್ಟೇ ಮೋಸ ಗೀಸ ಅಂತ ಹೇಳ್ತಾ ಇದ್ರು. ಮೋಸ ಅಂದ್ರೆ ಏನು ಪಪ್ಪ? ಅದಕ್ಕೆ ಇರಬೇಕು ಮಕ್ಕಳನ್ನ ದೇವರು ಅನ್ನೋದು. ಮೋಸ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಇವರಿಗೆ. ಪುಟ್ಟಿ, ನಾವು ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಸಣ್ಣ ವಿಷಯನ ದೊಡ್ಡದಾಗಿ ಸಂಭ್ರಮಿಸ್ತಾ ಇರ್ತೀವಿ, ಖುಷಿ ಪಡ್ತಾ ಇರ್ತೀವಿ, ತೃಪ್ತಿ ಪಟ್ಕೊಂಡಿರ್ತೀವಿ. ನಮ್ಮಲ್ಲಿ ಒಂದು ಇನೋಸೆನ್ಸ್ ಇರುತ್ತೆ. ಬಟ್ ಅದೇ ನಾವು ದೊಡ್ಡವರಾಗಿ ಬೆಳೀತಾ ಇದ್ದಾಗೆ ಆ ಇನೋಸೆನ್ಸ್ನ ಕಳ್ಕೊಂಬಿಡ್ತೀವಿ. ಲೈಫಿಂದ ಏನೇನೋ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅಂದರೆ ನನಗೆ ಅದು ಬೇಕು, ಇದು ಬೇಕು, ಅದು ನನ್ನ ಹತ್ರ ಇರಬೇಕು ಅಂತೆಲ್ಲ. ಈಗ ಯಾವುದೋ ಒಂದು ವಸ್ತು ನನ್ನ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬರ ಹತ್ರ ಇದೆ ಅಂದಾಗ ಅದು ನನಗೆ ಬೇಕಲ್ಲ ಅಂತ ಆಸೆ ಹುಟ್ಕೊಳ್ಳುತ್ತೆ. ಅದನ್ನು ಸಂಪಾದನೆ ಮಾಡೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದರೂ ಅದು ನಮ್ಮ ಹತ್ರ ಇರಬೇಕು ಅಂತ ನಾವು ಬಯಸ್ತೀವಿ. ಅವಾಗ ನಾವು ಏನು ಮಾಡ್ತೀವಿ? ಇನ್ನೊಬ್ಬರನ್ನ ಯಾಮಾರಿಸ್ತೀವಿ, ಚಳ್ಳೆ ಹಣ್ಣು ತಿನ್ನಿಸ್ತೀವಿ, ಬಣ್ಣ ಬಣ್ಣದ ಮಾತಾಡಿ ಅದನ್ನು ಕಿತ್ಕೊಳ್ಳೋಕೆ ನೋಡ್ತೀವಿ. ನಾವು ಯಾವಾಗ ಇನ್ನೊಬ್ಬರ ನಂಬಿಕೆನ ಸುಳ್ಳು ಮಾಡ್ತೀವಲ್ಲ, ಅದು ಮೋಸ ಅಂತಾಗುತ್ತೆ. ಮೋಸ ಮಾಡೋದ್ರಿಂದ ನಾವು ನಮ್ಮವ್ರನ್ನ, ನಮಗೆ ಹತ್ರ ಆದವ್ರನ್ನ, ಸಂಬಂಧನ, ಅವ್ರು ನಮ್ಮ ಮೇಲಿಟ್ಟಿರೋ ಒಳ್ಳೆ ಭಾವನೆಗಳನ್ನು ಒಂದೇ ಏಟಲ್ಲಿ ಕಳ್ಕೊಬಿಡ್ತೀವಿ. ಆಗ ನಮ್ಗೆ ಯಾರೂ ನಂಬಲ್ಲ, ನಮಗೆ ಬೆಲೆ ಕೊಡಲ್ಲ, ನಮಗೆ ಗೌರವ ಕೊಡಲ್ಲ. ಹಾಗಾಗಬಾರ್ದು ಅಂದರೆ ನಾವು ಯಾವುದ್ರ ಬಗ್ಗೆನೂ ಅತಿ ಆಸೆ ಮಾಡಬಾರ್ದು, ಮೋಸ ವಂಚನೆ ಮಾಡಬಾರ್ದು. ವಸ್ತುಗಳಿಗಿಂತ ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಆಗ ಸಂಬಂಧ ಸ್ಟ್ರಾಂಗ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಹೌದು ಪುಟ್ಟಿ, ಸಂಬಂಧಗಳು ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಸಂಬಂಧಗಳಲ್ಲಿ ನಾವು ಯಾವಾಗಲೂ ಒಬ್ರಿಗೊಬ್ರು ಸಪೋರ್ಟ್ ಆಗಿರಬೇಕು. ನೋಡಿ ಮಕ್ಕಳ, ನೀವು ಏನು ಬೇಕಾದರೂ ಕಲೀರಿ, ಎಷ್ಟು ಬೇಕಾದರೂ ಕಲೀರಿ, ಆದರೆ ಮೋಸ ಮಾಡೋದನ್ನು ಮಾತ್ರ ಕಲಿಬೇಡಿ. ಓಕೆ? ಸರಿ ಪಪ್ಪ. ವೆರಿ ಗುಡ್. ಮಲ್ಕೊಳ್ಳಿ, ಹೋಗಿ ಹೋಗಿ, ಗುಡ್ ನೈಟ್. ನಮಸ್ತೆ. ಏನು ಮೇಡಮ್, ಇಷ್ಟೊತ್ತಲ್ಲಿ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಿ? ಏನು ವಿಷಯ? ಏನು ಮಾಡೋದು ದೇಶಪಾಂಡೆ, ನಾವು ಮಾಡೋ ವ್ಯವಹಾರದಲ್ಲಿ ಸದಾ ರೆಡಿ ಇರಬೇಕು, ಫುಲ್ಲಿ ಲೋಡೆಡ್ ಗನ್ ಥರ. ಅದು ಸರಿ ಬಿಡಿ, ಮಾಡಬಾರ್ದು ಕೆಲಸ ಮಾಡೋರಿಗೆ ಗೊತ್ತು ಎಲ್ಲಿರುತ್ತೆ.